ಅಪ್ಪನ ಹೆಂಗ ಪಟಾಯಿಸ್ತೆ ಲವ್ ಮಾಡಿದ್ದಲ್ಲ ನಿಮ್ಮ ಅಪ್ಪನ ಚಲ್ಬಂದ ಇವರು ನಮ್ಮ ಅಪ್ಪನ ಫಸ್ಟ್ ಟೈಮ್ ನೋಡಿದಾಗ ನಮ್ಮ ಅಮ್ಮ ಗೊಣ್ಣೆ ಸುಸ್ಕೊಂಡು ಗೋಲಿ ಆಡ್ತಿದ್ದಂತೆ ಹುಡುಗರ ಜೊತೆ. ಮೇಕೆ ಹೆಂಗಿತ್ತು ಅಂದ್ರೆ ಓದೆ ಚೆನ್ನಾಗಿದ್ರು. ನಮ್ಮ ಅಣ್ಣ ಕರ್ಕೊಂಡು ಹೋದ. ಕರ್ಕೊಂಡು ಹೋಗಿ ದನಿನ ಮನೆ ಒಂದು ಗೊಂತಿಕೆ ಇತ್ತು. ಮದ್ವೆ ಆಗಿ ಬಂದ್ರು ಅವಾಗ ಮನಸ್ಸಾಯ್ತು ಮದ್ವೆ ಆದ. ನಾವೇನ್ ನೋಡಿ ನಮ್ಗೆ ಬುದ್ಧಿ ಕಲಿಸ್ತಾಳ ಈಗಿನ ಕಾಲ ಮಕ್ಕಳು ನತ್ತಿ ಕೂತ್ಕೊಂಡಲ್ಲ ಪಾಪಲೆ ಸುರುಪದಲೆ ಬಾಯಿ ಹಣ್ಣು ಕರ್ಸೋಣ ಆ ಮಗಿ ಇಕ್ತಿಲ್ಲ ಆ ಪಾಪ ಚಿಕ್ಕ ಹುಡುಗಿಗೆ ಹೋಗ್ಬಿಟ್ಟು ಅವಳೆ ನೋಡ್ರಿ. ಏಯ್ ಅದೇ ದೊಡ್ಡ ಹೆಂಗ್ಸ ಅಲ್ಲೇ ನೀನು ದೊಡ್ಡ ಹೆಂಗ್ಸ ನೋಡಿಲಿ ಇಲ್ಲಿ ನೋಡಪ್ಪಲ್ಲಿ. ಅಯ್ಯೋ ನೀನ್ ತೆಗಿತಿ ಅವ್ರು ತೆಗಿತಾರೆ ಫೋಟೋ ಇವಾಗ. ಹಣ್ಣು ತಗೋ ಟಾಟಾ ಮಾಡಪ್ಪ ಇಲ್ಲಿ ಕಾರ ಮಾಡ ಟಾಟಾ ಆಯ್ ಮಾಡು ಆಯ್ ಮಾಡು ಆಯ್ ಏನಂದಿದ್ದು ನೀನು ಮಾಮ ಬಾ ಬಂಗಾರೆ ಮಾಮ ಅಂದಲ್ ಬಾ ಮದ್ವೆ ಬಾ. ಏ ಬಾ ಬಾರಪ್ಪ. ನಮ್ದಲ್ವಾ ಕಾರು ಅಲ್ಲಿ ನಮ್ದಲ್ವಾ ಕಾರು ಮಾಮ ಅಂತ ನೋಡ ಅಲ್ಲೇ. ಹಾ ಬಾಯ್ ಮಾಮ ಬಾಯ್ ಬಾಯ್ ಬೊಚ್ಚಿಗೆ ಕೈ ಕಂಬಿಡಿದ್ಯಾ ಸಿಕ್ಕಾಪಟ್ಟೆ. ಅಮ್ಮ ಇಕ್ಕಂಡ್ರಿ ಅವಳು ಅಷ್ಟ ಕುಕ್ಕುಮ ಇಕ್ಕಂಡಿ ಕೆಂದ ಅಷ್ಟ ಬಳಕಂಡಿ. ಅಣ್ಣ ಸರಿ ಬರ್ತೀರಾ ಅಕ್ಕ ಬಾಯ್ ಅಣ್ಣ ಬಾಯ್ ಪೊಟ್ನಾಡಲ್ಲ ಎಷ್ಟಾಗ್ಲ ಇಕ್ಕಂಡಿದ್ದು. ಹಾ ಸರಿ ಅಣ್ಣ ಹೋಗ್ ಬರ್ತೀನಿ ಹೋಗು. ಯಾರೋ ಬಂದವರಲ್ಲ ಗೈಸ್ ವಿಡಿಯೋ ಸಪೋರ್ಟರ್ಸ್ ನೋಡ್ರಿ ಎಲ್ಲಿಂದ ಹುಡಿಕೊಂಡ್ ಬಂದವ್ರ ಪಾಪ. ತ್ಯಾಪಂಡ್ಲು ಒಂದ 8-9 ಕಿಲೋಮೀಟರ್ ಇವ್ರು ನೋಡಿಕೊಂಡ್ ಬಂದವ್ರು ನೋಡ್ರಿ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನಮ್ಮ ಅಮ್ಮಂಗೆ ಇವತ್ತು. ಬೇರೆ ಜನ ಬಂದವ್ರೆ ಯಾರನ್ನ ಒಳಗ್ ಮಾಡಕ್ ಹೋಗಿಲ್ಲ ಇನ್ಮೇಲಿಂದ ಮಾಡೋಣ. ಸಿಕ್ಕಾಪಟ್ಟೆ ಇಷ್ಟ ಆಗೋದ್ರು ಇವ್ರು ಅಷ್ಟೇ. ನಿಂಗೆ ಇಷ್ಟ ಆಯ್ತಾ? ಆಯ್ತು ಅಷ್ಟೇ. ಇವತ್ತಿನ ವೆಲ್ಕಮ್ ಮಾಡು. ಎಲ್ಲಾರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಏನ್ಲಾಗಿಲ್ಲ ಮನೆ ಕಣದಲ್ಲ ನಮ್ಮ ಅಮ್ಮ ನಮ್ಮ ಅಪ್ಪನ ಹೆಂಗ್ ಪಟಾಯಿಸ್ತು ಅನ್ನೋದು ಹೇಳ್ತೀನಿ ನೋಡ್ರಿ. ಇವಾಗ ಇಬ್ರು ಕಲ್ಲೂ ನೀನ್ ಹೆಂಗ್ ಪಟಾಯಿಸ್ತೀನಿ ಯಾರು ಪಟಾಯಿಸ್ಲಿ ಹೋಗಲ್ಲ ಬರಿಲ್ಲ. 3 ಸಲ ಮದುವೆಗಿನ ಮುಂಚೆನೆ 3 ಸಲ ಮನೆಗೆ ಬಂದಿದ್ದು. ಆ ಸ್ಟೋರಿ ಎಲ್ಲ ಹೇಳಿಸ್ತೀನಿ. ಇಬ್ರು ಕೂತ್ಕೊಳ್ರಿ ಇವಾಗ. ಏನ್ ಕೇಳಲೇಬೇಕು ನೀನ್ ಇವಾಗ. ಅಪ್ಪಂಗರ ಐತೆ ಅಪ್ಪ ಬರಪ್ಪ ಇಲ್ಲಿ. ಲವ್ ಮಾಡಿದ್ದಲ್ಲ ನಿಮ್ಮ ಅಪ್ಪನ ಚಲ್ಬಂದ ಚಲೋ ರಾಜು ನಮ್ಮ ಅಪ್ಪ ಅಂತ ಇವಾಗ ಸ್ಟೋರಿ ಹೇಳ್ತೀನಿ ಸುಮ್ಮನೆ ನಾನು. ನೋಡ್ರಿ ಈ ಮಕ ಹುಡಿಕೊಂಡ್ ಬಂದದ್ದು ಈ ಮಕನ ಏನಂತ ಚೆನ್ನಾಗಿಲ್ಲ ಮಕ. ಏನ್ ಚೆನ್ನಾಗಿದ್ದಿ? ಏನ್ ಸಖತ್ತಾಗಿದ್ದಿ? ತಿರ್ಗು ಹೇಳು ಕಮೆಂಟ್ ಮಾಡ್ರಿ ಅಂತ ಚೆನ್ನಾಗಿದ್ದೀನಿ ಇಲ್ವಾ ಅಂತ. ಚೆನ್ನಾಗಿದ್ದೀನ ಇಲ್ವಾ ಅಂತ ಹೇಳ್ರ ಕೈಯಾರೆ ಅಕ್ಕಯ್ಯವ್ರೆ ಅಮ್ಮ ಅಪ್ಪನ ಹೆಂಗ ಪಟಾಯಿಸ್ತೆ ಅಕ್ಕಯ್ಯರೇ ನನಗೆ ಅಪ್ಪ ಇಲ್ಲಿ ಕೂತ್ಕೊಳ್ಳಪ್ಪ. ನೀನಪ್ಪ ಇಲ್ಲಿ ಕೂತ್ಕೊಳ್ಳಪ್ಪ. ಕಡೆ ಕೂರಲ್ವಾ ಸೀಟು? ಬೇಕೇನಾದ್ರು ಸಿಂಹಾಸನ ನಿಮ್ಗೆ? ನೀನ್ ಕೂತ್ ಕಡೆ ನೀನ್ ಇವಾಗ ಸೆಂಟ್ರಲ್ಲಿ ಉಪಕಾರ ಹಾಕೊಳ್ಳು. ಇವಾಗ ನೀನ್ ಕಾಮೆಂಟ್ರಿ ಕೊಡ್ಬೇಕು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವಾಗ ಹೇಳ್ರಿ ಶ್ರೀಮತಿ ವಸಂತಮ್ಮವರೇ ಗಂಗಬೈರಯ್ಯನವ್ರೆ, ನಿಮ್ಮ ಪ್ರೇಮ ಹೆಂಗಾಯ್ತು, ಎತ್ತಾಯ್ತು? 25 ವರ್ಷದಿಂದ ಜೊತೆ ಬಾಳ್ಕೊಂಡು ಹೋಗ್ತಾ ಇದ್ದೀರಾ. ಇವಾಗ 24 ವರ್ಷ, ಮುಂದಿನ ವರ್ಷ ಜುಲೈ ಬಂದ್ರೆ ಅಥವಾ ಜೂನ್ ಬಂದ್ರೆ 25 ವರ್ಷ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತೀರಾ. ಇದಕ್ಕೆಲ್ಲ ಕಾರಣ ಅವರಲ್ಲ. ಹೆಂಗ್ ಸಿಕ್ಕಿದ್ರು ನಿಮ್ಗೆ? ನಿಮಗೆ ಹೆಂಗ್ ಸಿಕ್ಕಿರು ಅಂದ್ರೆ ಇನ್ನೇನು ಬಂದವ್ರ ಅಪ್ಪ ಅಮ್ಮ ನೋಡ್ಕೊಂಡು ಹೋದ್ರು. ಆಮೇಲೆ ನಮ್ಮ ಅಮ್ಮನ ಹೋಗಿ ನೋಡಿರು ಅದಲ್ಲ. ನೀನ್ ಆ ವಿಚಾರ ಹೇಳ್ಬೇಡ ನನ್ನ ಹತ್ರ. ನೀವು ಫಸ್ಟ್ ನಾವು ಅವ್ವ ಕರ್ಕಂಡು ಮದುವೆ ಮಾಡ್ಬೇಕು ಅಂತ ಹೋಗಿದ್ದು ನಿಮ್ಮ ಅಣ್ಣಂಗೆ ದೊಡ್ಡಪ್ಪಂಗೆ ಮದುವೆ ಮಾಡ್ಬೇಕು ಅಂತ. ನೀನ್ ಇವ್ರನ್ನ ಹೆಂಗ್ ಮಾಡ್ಕೊಂಡ್ ಬಂದಿ ಒಂದೇ ಊರಲ್ಲಿ? ದೊಡ್ಡಪ್ಪನ ಮದುವೆ ಮಾಡ್ಕೊಂಡು ಇಲ್ಲಿ ಬಂದ್ರು ಬೀಗ್ರೂಟಕ್ಕೆ. ಒಪ್ಪಂಗ್ ಗೊತ್ತಾ ಅವ್ರ ದೊಡ್ಡಪ್ಪ ಇವ್ರ ಅಕ್ಕನ್ ಪಟಾಯಿಸ್ಕೊಂಡು ನಮ್ಮ ಅಪ್ಪ ಅವ್ರ ತಂಗಿನ ಪಟಾಯಿಸ್ಕೊಂಡ್ ಬಂದಿರೋದು. ಸೀನ್ ಏನಪ್ಪಾ ಅಂತಂದ್ರೆ
ನಮ್ಮ ಅಜ್ಜಿ ನಮ್ಮ ನಸಮಜ್ಜಿ ನಮ್ಮ ದೊಡ್ಡಪ್ಪನಿಗೆ ಹೆಣ್ಣು ನೋಡ್ಬೇಕು ಅಂತ ಊರಿಗೆ ಅವ್ರೂರಿಗೆ ಹೋಗೋರೆ. ಸೈಡಲ್ಲಿ ನಮ್ಮ ಅಪ್ಪನ ಹೋಗೋದೆ ಜೋಕರ್ ಥರ ಹಿಂದೆಡೆ ನಮ್ಮ ದೊಡ್ಡಪ್ಪನ ಜೊತೆ. ಆ ಊರಲ್ಲಿ ಹೋದಾಗ ನಮ್ಮ ದೊಡ್ಡಮ್ಮ ಇವರು ಮತ್ತೆ ನಮ್ಮ ದೊಡ್ಡಮ್ಮ ಇಬ್ರು ಅಣ್ಣ ತಮ್ಮದಿರ್ ಮಕ್ಕಳು, ಒಂದೇ ಊರವರು, ಅಕ್ಕ ತಂಗಿದಿರ್ ಥರ. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಲ್ಲಮ್ಮ, ದೊಡ್ಡ ಚಿಕ್ಕಪ್ಪನ ಮಕ್ಕಳು. ನಮ್ಮ ದೊಡ್ಡಪ್ಪನ ನೋಡಕ್ಕಂತ ಹೋಗಿರೋ ಗ್ಯಾಪಲ್ಲಿ ಇವ್ರು ಪಟಾಯಿಸ್ಬಿಟ್ಟಾರೆ ಇವ್ರನ್ನ. ಇವರು ನಮ್ಮ ಅಪ್ಪನ ಫಸ್ಟ್ ಟೈಮ್ ನೋಡಿದಾಗ ನಮ್ಮ ಅಮ್ಮ ಗೊಣ್ಣೆ ಸುಸ್ಕೊಂಡು ಗೋಲಿ ಆಡ್ತಿದ್ದಂತೆ ಹುಡುಗರ ಜೊತೆ. ಸುರ್ರಾದ ಸುಸ್ಕೊಂಡು ಮೇಕೆ ಮೇಸ್ಕೊಂಡು ಗೋಲಿ ಆಡ್ಕೊಂಡು ಹುಡುಗರ ಜೊತೆ ಬಿಡಿ ಸಿದ್ಕೊಂಡು ನಮ್ಮ ಬಿಡಿ ಸಿತ್ತಿತ್ತಂತೆ ಅವ್ನ ಕಾಲದಲ್ಲಿ. ಏನಾದ್ರು ಮಾತಾಡೋ ನಿಜ ತಾನೇ ಇದೆಲ್ಲ ನಾನು ಹೇಳ್ತಿರೋದು, ಸುಳ್ಳು ಹೇಳ್ರೆ ಮಪ್ಪ ಹೋಗ್ಬಿಟ್ಟು ನಂಗೆ. ಆಮೇಲೆ ಎಂತ ಮರ ಇದ್ರು ಹೊತ್ಬಿಡೋದು ಕೋತಿ ಚಿಂಪಾಂಜಿ ತರ ದೊಡ್ಡ ರಗಡ್ ರಾಣಿಗಳು ಬಜಾರಿ ವಸಂತಮ್ಮ ಅಂತ. ಆಮೇಲೆ ನೀನ್ ನೋಡ್ಬಿಟ್ಟಿದ್ದಿ, ನಿನಗೆ ಅಲ್ಲೇ ಮೊದಲ ಪ್ರೇಮ ವಿವಾಹ ಆಗ್ಬಿಡದೆ. ಹೆಂಗಿತ್ತು ಆ ಕ್ಷಣ ನಿಮ್ಗೆ? ಹೆಂಗಿತ್ತು ಅಂದ್ರೆ ಹೋದೆ, ಚೆನ್ನಾಗಿದ್ರು. ನಮ್ಮ ಅಣ್ಣ ಕರ್ಕೊಂಡು ಹೋದ, ಕರ್ಕೊಂಡು ಹೋಗಿ ದನಿನ ಮನೆ ಒಂದು ಗೊಂತಿಕೆ ಇತ್ತು. ನಿಜ ಹೇಳಿ ಸುಮ್ಮನೆ ಯಾಕಮ್ಮ ಹಿಂಗಾಡ್ತೀಯ? ನೋಡ್ತೀನಿ ಲುಕ್ ನೋಡ್ರಿ ಲುಕ್ಕು. ಅವಾಗ ನಮ್ದು ದನಿನ ಮನೇನೆ. ನಾನು ಅದನ್ನ ಇವಾಗ್ಲೂ ಹೇಳ್ತಿಲ್ಲ, ಅವಾಗಿನ ಕಾಲದಾಗ ನೀನು ಫಸ್ಟ್ ನಿನ್ ಮೇಲೆ ಲವ್ ವ್ಯಕ್ತಪಡಿಸ್ತಿರೋದು ಅದು. 24 ವರ್ಷಕ್ಕೆ ಹೆಂಗಿದ್ದ ಜನಗಳು, ಹೆಂಗಿದ್ 24 ವರ್ಷ ಮುಂದೆ ಈಗಲೂ ಹೇಳ್ತಿರೋದು ನಾನು. ಹೇಳಪ್ಪ ದೊಡ್ಡಪ್ಪ ಅಂತ ಕರ್ಕೊಂಡು ಹೋದ್ರು. ದನಿ ಕೊಟ್ಟಿಗೆ ಇವರು ಒಂದು ಲಂಗ ಜಾಕೆಟ್ ಇಟ್ಕೊಂಡು ಪೂಜೆ ಮಾಡ್ತಿದ್ರು. ಯಾವ ಕಲರ್ ಬಟ್ಟೆ ಫಸ್ಟ್ ಟೈಮು? ಹೂವಿನ ಕಲರ್ ಲಂಗ, ಆಮೇಲೆ ಆಯ್ತಾ ಪೂಜೆ ಮಾಡ್ತಿದ್ರು. ನಮ್ಮ ಅಣ್ಣಿದ್ದನ ಒಳಿಕ್ ಹೋದ, ನೋಡಮ್ಮ ನೋಡು ಸಮಾಧಾನ ಅಂತ. ಅಲ್ಲ ಕಣಪ್ಪ, ಫಸ್ಟ್ ಅವ್ರ ಮದ್ವೆ ಆಗಕ್ ಹೋಯ್ತು. ಅದಕ್ಕಿಂತ ಮುಂಚೆ ಅವ್ರ ಮದ್ವೆ ನಮ್ಮ ಮನೆ ಬೇರೆ ಸಲ ಬಂದವ್ರೆ. ಆಗ್ಯಪ್ಪ ನಮ್ಮ ಮನೆ ಮದ್ವೆಗಿಂತ ಮುಂಚೆನೆ 3-4 ಸಲ ನಮ್ಮ ಮನೆ ಬಂದವ್ರು. ನೀನು ಆಗ್ಯಪ್ಪ ಲೈನ್ ನೋಡಿದಿಲ್ಲ ಅದೇಳಿ ನಿಮ್ಗೆ? ಲೈನ್ ಏನು ಹೊಡೆದಿರ್ಲಿಲ್ಲ, ಹಂಗೆ ಹೆಂಗ್ ಹುಡಿಕೊಳ್ಳೋದು ಮತ್ತೆ ವಾಪಸ್ಸು? ಏನೋ ಹೊಡೆದಿರ್ಲಿಲ್ಲ. ಮನ್ಸಿಲ್ದಂಗೆ ಅವ್ರು ನೋಡಿಕೊಳ್ಳೋದ, ಬೇರೆ ಕಡೆಗೆ ಹೋಗ್ಬೇಕಾಯ್ತು. ಬೇರೆ ಸರಿಯಾಗಿ ನಿಗಾ ಮಾಡಿರ್ಲಿಲ್ಲ ನಾನು. ಆಮೇಲೆ ಅದು ತೋರ್ಸಕ್ ಹೋದಾಗ ಅವಾಗ್ಲೂ ಮ್ಯಾಪ್ ಹಿಂಗ್ ನೋಡ್ಲಿಲ್ಲ ನಾನು, ಸುಮ್ಮನೆ ಹಿಂಗ್ ಕೂತಿದ್ದೆ. ಒಂದ್ ಲೋಟ ಹಾಲು ತಗೊಂಡ್ಬಿಟ್ಟಿದ್ದು, ಮ್ಯಾಕೆ ಹಾಲು. ಮ್ಯಾಕೆ ಹಾಲು ಕೊಟ್ಟಿದ್ದೇನಮ್ಮ? ಮ್ಯಾಕೆ ಹಾಲು ವಸಂತಿ ಅವಾಗೆಲ್ಲ ಮ್ಯಾಕೆ ಹಾಲೇ ಜಾಸ್ತಿ ಕುಡಿತಿದ್ದು. ಏನಾರು ನೋಡಕ್ ಹೋದ್ರೆ ಮ್ಯಾಕೆ ಹಾಲ ಚುಮ್ ಹೊಡಿತು. ಅಪ್ಪನ್ ತಿಕ್ಲಾತಿ ನೀನು ನಾಚಿಕೆ ಮಾಡ. ಲವ್ ಮಾಡಿದ್ರೆ ನಿಜ ತಾನೆ ಇಷ್ಟ ಬಿಟ್ಟಿದ್ದು. ಮತ್ತೆ ಹೆಂಗ್ ಅಂದ್ರೆ 3 ಸರಿ ಬಂದ್ಬಿಟ್ಟು ಹಿಂಗ್ ಮಾಡ್ದೆ. ಮುಂಚೆನೆ ಅಪ್ಪ ಮದ್ವೆಗಿಂತ ಮುಂಚೆನೆ 3 ಸಲ ನಮ್ಮ ಮನೆಗೆ ಬಂದಿದ್ದ ಇಲ್ವೋ ಕಾಳಪ್ಪನ ಮನೆಗೆ? ನಿನ್ ತಲೆ ಮೇಲೆ ಕೈ ಕಡೆ ಕೂದಲು ಹೋಗಿರ್ತವೆ. ನನ್ ಮೇಲೆ ಹಳೆ ಕಡೆ ಹೇಳು, ಸುಳ್ಳು ಹೇಳ್ಬಿಟ್ರೆ ತಲೆ ಕೂದಲು ಹೇಗ್ ಬಂದಿದ್ದ ನಮ್ಮ ಮನೆಗೆ 3 ಸಲ ಮದ್ವೆಗಿಂತ ಮುಂಚೆ? ಅಪ್ಪನ ಮೇಲೆ ಲವ್ ಇದಕ್ಕೆ ತಾನೇ ಬಂದಿದ್ದು ನೀನು. ಅಲ್ಲಪ್ಪ ನೀನ್ ಚೆನ್ನಾಗಿರುವಂತಲ್ಲಪ್ಪ. ಗಾಯ್ಸ್ ನಮ್ಮ ಅಪ್ಪ ಚೆನ್ನಾಗಿಲ್ವ ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಕರೆಕ್ಟ್ 45 ವರ್ಷ ಇನ್ನು ಇವತ್ತಿಗೂ ಹೆಣ್ಣು ನೋಡಕ್ ಯಾರನ್ನ ಬಿಟ್ರು ಅಂತಂದ್ರೆ ಇವತ್ ಬೆಳಗ್ಗೆ ಆತಾರೆ. ಬೆಳಿಗ್ಗೆ ನೋಡಿ ಏನ್ ಮಾಡ್ತೀಯ ಹೇಳು ಹೋದ್ರೆ? ಅಪ್ಪ ಇಲ್ವತಿ ಜೀವನಾಂಶಕ್ಕೆ ಏನ್ ಮಾಡ್ತಿ? ಇವಾಗ ಎಷ್ಟು ಜನ ಸಾಕ್ತಾರೆ ಅಂತೀನಿ ನಿನ್ನ ಕೇಳ್ರಿ? ಯಾರು ಸಾಕ್ತಾರ ನಿನ್ನ? ಎಲ್ಲ ನಮ್ಮೂರ್ ಮನೆ ನಂಗೆ ಪಾತ್ರ ಊದಿ ಬಿಟ್ರ. ಅಲ್ಲ ಕಣಮ್ಮ, ಯಾರು ಸಾಕ್ತಾರ ಕೇಳಮ್ಮ ನಿನ್ನ. ಇವ್ರು ಕೇಳಿ ನಿನ್ ಜನಗಳನ್ನ, ಇವ್ರನ್ನ ಕೇಳಿ ಇವ್ರನ್ನ ಯಾರು ಸಾಕ್ತಾರ ನಿನ್ನ ಅಂತ. ನಾನೇ ಸಾಕ್ತೀನಿ, ನಾನೇ ಸಾಕತ್ತೀನಿ. ಬಾಯಿ ಬಡಿಕೆ ನಿನ್ನ ಯಾರಮ್ಮ ಸಾಕ್ತಾರ ನಿನ್ನ? ಬೇಡ ಹೋಗು, ನಾನೇನೋ ಎಣಕ್ತಾ ಇದ್ದೀನಿ. ನನ್ ಮಗನೇ ಹೇಳು ನಂಗೆ ಅಷ್ಟು ಬೆಲೆ ಬಿಟ್ಟಾಕು ಹೇಳು. ಮದ್ವೆಗಿಂತ ಮುಂಚೆ ಇಷ್ಟ ಆಗೈತಾ ಇಲ್ವಾ ಅಪ್ಪ? ಇಲ್ಲಪ್ಪ. ಮತ್ತೆ ಈಗ ಸುಮ್ಮನೆ ಹೆಂಗ್ ಬಂದಿದ್ದಿ 3 ಸಲ ನಮ್ಮ ಮನೆಗೆ? ನೀವಾಗ ನನ್ನ ಹತ್ರ ಸುಳ್ಳು ಹೇಳ್ಬೇಡ ನೀನು. ಇವ್ರ ಜನಗಳೆಲ್ಲ ಸುಳ್ಳು ತಪ್ಪು ತಿಳ್ಕೊಂತಾರೆ. ನೀನ್ ನಿಜ ಏನ್ ಒಪ್ಕೊಂಬಿಡು. ಫಸ್ಟ್ ಇರು ತಾಯಿ, ಇರಿ ಕೈ ಕಮ್ಮ ಕೈ ಕಮ್ಮಿಂಗೆ ಕೈ ಭಾಷೆ ತರ ಕೊಡಿಲಿ. ಭಾಷೆ ಮತ್ತೆ ಕಾರಣ ಇಲ್ಲ 3 ಸಲ ಹೆಂಗ್ ಬಂದಿದೆ ನಮ್ಮ ಮನೆಗೆ? ಲವ್ ಇತ್ತು ತಾನೇ ಅಲ್ಲಿ? ಎಷ್ಟು ಕೂರ್ದಾಯ್ತು? ಇಷ್ಟ ಇತ್ತ ಇಲ್ವ ಹೇಳು? ನಂಗೇನಿರ್ಲಿಲ್ಲಪ್ಪ. ಮತ್ತೆ ಹೆಂಗ್ ಮದ್ವೆ ಅಥವಾ ಹೆಂಗ್ ಬಂದಿದೆ? ಏನ್ ಬೇಕಾಯ್ತು ನಮ್ಮ ಅಪ್ಪ ಮಾಡಿದ್ರು. ಅಪ್ಪ ಮದ್ವೆಗಿನ ಮುಂಚೆ ಹಿಂಗೆ ಇವ್ರ ಮೇಲೆ ಇಷ್ಟ ಆಗಿದ್ದಿಲ್ವಪ್ಪ? ಮದ್ವೆಗಿನ ಮುಂಚೆ ಇಷ್ಟ ಆಗಿರ್ಲಿಲ್ಲ. ಅಗಳ ಮಲಡಮ್ಮ
ಅವಾಗಿನ್ನ ಹುಡುಗರು ಕಣ ನಾವು. ಎಷ್ಟು ವಯಸ್ಸು ನೀನ್ ಮದ್ವೆ ಆದಾಗ? ನಾನ್ ಮದುವೆ ಆದಾಗ 19 ವರ್ಷ. ಮನುಷ್ಯನ ನೀನು ಮನುಷ್ಯನ ಅಂದ್ರೆ ಏನ್ ಮಾಡೋಣ ಅವಾಗ ಕೆರ್ದಾಕರ್ಲಿವ. 19 ವರ್ಷ ಮದ್ವೆ ಆಗಿದ್ದೀನಿ ನೀನು. ಆಗಿನ ಕಾಲದಾಗ 12 ವರ್ಷ 14 ವರ್ಷಕ್ಕೆ ಮದುವೆ ಮಾಡೋರು ಹೆಣ್ಮಕ್ಳಿಗೆ. ಗಂಡು ಮಕ್ಳಿಗೆ 18 ವರ್ಷಕ್ಕೆಲ್ಲ ಮದುವೆ ಮಾಡೋರು. ಅಲ್ಲ ನೀನ್ ಅಷ್ಟು ಬೇಗ ಆಗಿದ್ದಿಲ್ಲ. ಆಗ್ಲಿಲ್ಲ ಅಂದ್ರೆ ಇಲ್ಲಿ ಕ್ಯಾರಿಬೇಕಾಯ್ತಲ್ಲ, ಏನ್ ಮಾಡೋದು. ನೋಡಿ ಈಗಿನ ಕಾಲದ ಹುಡುಗರು ಕಾರು ಮನೆ ಸಾಧನೆ ಅಂತ ಓಡಾಡ್ತಿದೀವಿ. ನೀನ್ 18 ವರ್ಷಕ್ಕೆ ಏನು ಇಲ್ಲ, ಅಲ್ಲಿ SLC ಫೇಲ್ ಆಗ್ಬಿಟ್ಟು ಹೋಗಿ ಮದುವೆ ಆಗಿದ್ದಿ. ಅದಕ್ಕೆಪ್ಪ ನಿಮ್ಮನ್ನ ಬೆಳೆಸಿದ್ದು ಹಿಂಗೆ. ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದಕ್ಕೆ ನಿಮ್ಮನ್ನ ಬೆಳೆಸಿದ್ದು. ಆ ಕತೆ ಹೇಳ್ಬೇಡ ನನಗೆ. ಈಗ ಮಕ್ಕಳು ದುಡಿಯೋದನ್ನ ನಾವು ತಿನ್ಬೇಕು. ನಾವು ಇನ್ನೂ ದುಡಿಯೋ ಶಕ್ತಿ ಅದೇ. ನೋಡ್ರಿ ಇವಾಗ್ಲೂ ಹೆಂಗ್ ಕಾಣ್ತಿದೀವಿ ನೋಡ್ರಿ. ಚಿಕ್ಕ ವಯಸ್ಸಿಗೆ ಮಕ್ಕಳು ಒಂದು ಒಳ್ಳೆ ಪೊಲೀಸ್ ಮಿಸ್ ಬಿಟ್ರೆ ನೀನ್ ಪೊಲೀಸ್ ಆಫೀಸರ್. ಇವಾಗ ಆಗಿನ ಕಾಲ SLC ಪಾಸ್ ಆಗಿದ್ರೆ ಪೊಲೀಸ್ ಆಗಿರುವೆ. ನೀನ್ SLC ಪಾಸ್ ಆಗಿದೆ ಎಷ್ಟ್ರಾಗಪ್ಪ? 82ರಾಗ 95 SLC ಪಾಸ್ ಆಗಿದ್ದು. 95 ಪಾಸ್ SLC ಪಾಸ್ ಆಗಿದ್ರೆ ಪೊಲೀಸ್ ಆಫೀಸರ್ ಆಗಿವಿ. SLC ಪಾಸ್ ಎಲ್ಲ ಅದಾವ. 100 ಜನದಾಗ ಒಬ್ಬನೇ ಪಾಸ್ ಆಗಿದ್ದು. 99 ಜನನು ಎಲ್ಲ ಒಬ್ರು ಅಂತ ಒಬ್ಬ ಸ್ನೇಹ ಮಾಡಿದ್ವಿ. ಇವತ್ತು ಪೊಲೀಸ್ ಆಗಿವಲ್ಲಪ್ಪ. ಈಗ ಇದಕ್ಕಿಂತ ಚೆನ್ನಾಗಿರೋ ಹೆಂಡತಿಗಳಲ್ಲಪ್ಪ ನಿಂಗೆ. ವಿದ್ಯೆ ಹತ್ಲಿವಲ್ಲ ಇರೋ ಇದಕ್ಕಿಂತ ಚೆನ್ನಾಗಿರೋ ಹೆಂಡತಿಗಳು. ವಿದ್ಯೆ ಹತ್ಲಿಲ್ಲ ನೀನ್ ಓದ್ಲಿಲ್ಲ ಅಂತ ಹೇಳು. ಹುಡುಗಿರಿಂದ ಹೋಗಿದ್ದಿ. ಯಾವ ಹುಡುಗಿರ್ಲ ಅವಾಗ ಹೈಸ್ಕೂಲಾಗೆ ಚೆನ್ನಾಗಿರ್ಲಿಲ್ಲ ಯಾರು ಎಲ್ಲ ಸ್ಕ್ರಾಪ ಎಲ್ಲ ಗೀಲೆ ಇರ್ಲಿಲ್ಲ. ಹುಡುಗಿರ್ ಪಡ್ಗೀರು ಅಂತ ನಿಜ ಹೇಳ್ತಿದ್ದಿ. ಎಕ್ಸ್ಪೀರಿಯನ್ಸು ಏನೋ ಆಡಿವೋ ಅಲ್ಲೇನೋ ನೀರ್ಲಿ ಹಣ್ಣು ತಿನ್ಕೊಂಡು ಮನೆ ಕಡೆಗೆ ಊಟಗೂ ಇರ್ಲಿವಲ್ಲ ನಮ್ಗೆ ಮನೆ. ಎಲ್ಲ ಮತ್ತೆ ಸ್ಕೂಲಿಂದ ಬಿಡ್ಬೇಕಾದ್ರೆ ಹುಡುಗಿರ ಜೊತೆಗೆ ಬರುವಂತೆ ಮಾತಾಡ್ಕೊಂಡು. ಇಲ್ಲಪ್ಪ ನೀನು ನಾವು ಆ ಥರ ಬಂದವರೆಲ್ಲ. ನಿಜ ಹೇಳು. ಅವ್ನು ರಮೇಶ್ ನಾನು ಇಬ್ರು ಸೈಕಲಾಗ ಬಂದು ಕಾಲ್ ಮುರಿ ಹಾಕ್ಕೊಂಡು ಅದಕ್ಕೆ ಅದೆಲ್ಲ ಕತೆ ಹೊಡಿಬೇಡ. ಇವಾಗ ನೀನು ಇದು ಹೈಸ್ಕೂಲಲ್ಲಿ ಯಾರ ಮೇಲಾದ್ರೂ ಇಷ್ಟ ಇತ್ತ ಇಲ್ಲ ಹೇಳು. ನಾನು ಅದು ಬಾಳ್ದಾನೆ ಅದಕ್ಕಿರೋ ಇಂಟರ್ವ್ಯೂ ಮಾಡ್ತೀನಿ ಗೈಸ್. ಇದಕ್ಕೋಸ್ಕರ ನಾವು ಅಪ್ಪನ ಕುಂಡಿಸ್ಕೊಂಡು ಫುಲ್ಲು ಬ್ಲೇಸರ್ ಎಲ್ಲ ಕುಂಡಿಸ್ಕೊಂಡು ಪ್ರೊಫೆಷನಲ್ ಇಂಟರ್ವ್ಯೂ ಮಾಡ್ತೀನಿ ನಾವು ಅಪ್ಪನ ಈ ಥರ ವಿಚಾರಕ್ಕೆ. ನನಗೆ ಇವಾಗ ಲವ್ ಸ್ಟೋರಿ ಅಷ್ಟೇ. ನಂದು ಯಾವ ಲವ್ ಸ್ಟೋರಿ ಇಲ್ಲ. ಇತ್ತ ಇಲ್ಲೋ ಹೇಳ ಅಮ್ಮನ ಮೇಲೆ ಮನಸ್ಸು. ಯಾರ ಮೇಲೆ? ಅಮ್ಮನ ಮೇಲೆ. ಆಗಳ ಈಗ ಮದುವೆ ಆಗಿ ಬಂದ್ರು ಅವಾಗ ಮನಸ್ಸಾಯ್ತು. ಮದುವೆ ಆದ ಮನ್ಸಾಗೋಯ್ತು ನಿನ್ ಮೇಲೆ. ಇವಾಗ ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಅಪ್ಪನ್ಗೆ ನಿನ್ ಮೇಲೆ ಇಷ್ಟ ಆಗಿತ್ತು ಅವಾಗ. ನೀನು ನಮ್ಮ ಮನೆಗೆ ಅಪ್ಪನ ಮದುವೆ ಆಗಿನ ಮುಂಚೆನೆ ದೊಡ್ಡಪ್ಪನ ಮದುವೆ ಎಲ್ಲ ಓಡಾಟದಲ್ಲಿ ಬೀಗರೂಟ ಪಾಗರೂಟ ಬಂದಾಗ 3 ಸಲ ನಮ್ಮ ಮನೆಗೆ ಬಂದಿದ್ದೆ. ಆ ಗ್ಯಾಪಲ್ಲಿ ಅಪ್ಪನ ಮೇಲೆ ನಿನಗೆ ಲವ್ ಆಯ್ತಾ ಇಲ್ವೋ? ಸುಮ್ನೆ ಮನ್ಸಾಯ್ತಾ? ಮದುವೆ ಎಲ್ಲ ಚೆನ್ನಾಗಿರ್ತೀನಿ ಅನ್ಕಂಡ ಇತ್ತ ಇಲ್ವ ಹೇಳಮ್ಮ? ಅಮ್ಮ ನಿಜ ಹೇಳಮ್ಮ, ನಿಜ ಹೇಳು. ಇತ್ತು ತಾನೇ? ಮನೆ ಮುದ್ಕೊಟ್ಬಿಡ. ಅದಕ್ಕೆ ಒಂದು ಮದ್ವೆಗಿಂತ 3 ದಿವಸದಲ್ಲಿ ಮನೆಗೆ ಬಂದ್ಬಿಟ್ಟು ಪಟಾಯಿಸ್ಕೊಂಡು ಹೋಗಿದ್ದೀರ ನೀನು. ಬೊಲಾರೆ ಹೆಣ್ಣು ನೀನ್ ಅಕ್ಕಯ್ಯ ನೋಡಕ್ ಹಿಂಗಿದ್ದಿ. ಲವ್ ಹಾಕಲ್ದಾಗೆ 24 ವರ್ಷದ ಮುಂಚೆ ಲವ್ ಗದ್ದಾಕ ಕೂತಿದ್ಕೆ ಬಂದಿದ್ ನೀನು. ಇಷ್ಟೆಲ್ಲ ಆಗ್ಬಿಟ್ಟ. ಒಳ್ಳೆ ಹೆಂಗಿದ್ದಿ ಮದುವೆ ಫೋಟೋದಾಗೆ. 5+ ಫಿಗರ್ ನೀನು. ಇಂಥ ಮನುಷ್ಯನ್ ಲವ್ ಮಾಡಿದ್ದಿ ಅಂತಂದ್ರೆ SLC ಫೇಲ್ ಆಗಿರೋ ಮನುಷ್ಯನ. ಇವ್ರೇನೋ ಒಬ್ಬ ಸಾಧಕ ವ್ಯಕ್ತಿ ಅಂತ ಆಗಿದ್ದೀನಿ ನೀನು. ಅಲ್ಲಪ್ಪ ನಮ್ಮ ಅಮ್ಮ ಸಖತ್ತಾಗಿಲ್ಲ ನೋಡಕ್ಕೆ. ಎಲ್ಲ ಹಂಗೋಗ್ಬಿಟ್ಟಿದ್ದಿಲ್ಲಪ್ಪ ನಮ್ಮ ಅಮ್ಮನ ಲುಕ್ಕ. ಏನಾಗಿಲ್ಲ ನೋಡಲ್ಲಿ ಗಾಯ್ಸ್. ಫೋಟೋ ಹಾಕ್ತೀನಿ ಅಮ್ಮನ್ ನೋಡಿ ಸೈಡಾಗ ಒಂದು. ಅದು ಬೇಕಂತಂದ್ರೆ ಹೇಳಿ ನಾಳೆಗೆ ಒಂದು 25-30 ಫೋಟೋ. ಒಂದು ಎಷ್ಟೋ ಒಂದು 45 ಫೋಟೋಗಳು. ಈ ಒಂದು 25-30 ಗಾಯ್ಸ್. ಒಂದು 25 ಹತ್ತಾರ ಅವೇ ಫೋಟೋಗಳು ಬೇಕು ಅಂತ ಹೇಳ್ರಿ. ಮದುವೆ ಫೋಟೋಸ್ಗಳು ಇವರು 25 ವರ್ಷದ ಮುಂಚೆ ಹೆಂಗಿದ್ದು ಅಂತ. ಆಮೇಲೆ 25 ವರ್ಷದ ಮುಂಚೆನೆ ಇದು ಇನ್ವಿಟೇಷನ್ ಕಾರ್ಡ್ ಹೊಡ್ಸ್ಬಿಟ್ಟು ಮದುವೆ ಆಗೋರು ಇಬ್ರು. ಆ ಕಾರ್ಡ್ ತೋರಿಸ್ತೀನಿ ಬೇಕು ಅಂತ ಹೇಳ್ರಿ. ಇವಾಗ ಇಬ್ರು ಲವ್ ಸ್ಟೋರಿ ಇಷ್ಟೇ ಆಗಿದ್ದು. ಕತೆ ಹೇಳಪ್ಪ ಸ್ಟಾರ್ಟಿಂಗು. ನಿನ್ ಬೈನ ಹೇಳ್ಬಿಡು ಒಂದ್ಸಲಿ. ಏನ್ ಕತೆ ಹೇಳಿ? ಅದೇ ನಿಂಗೆ ಹೋಗಿದ್ರು ಅಣ್ಣಂಗ್ ನೋಡಕ್ ಹೋಯ್ದ್ರು. ನಾನು ಗ್ಯಾಪ ಸೆಂಟ್ರಾಗಿ ಕ್ಯಾಚ್ ಹಾಕೊಂಡೆ. ಕ್ಯಾಚ್ ಇನ್ನೇನಿಲ್ಲ ಕಣ. ಹೋದ ಕೂತ್ಕೊಂಡು ಅವ್ರು ದೊಡ್ಡವ್ರು ಮಾತಾಡಿರು. ಮದುವೆ ಮಾಡಿ ಹೇಳು ಒಪ್ಕೋ ಅಷ್ಟೇ. ಮದುವೆಗಿಂತ ಮುಂಚೆ ಯಾರ ಮೇಲಾದ್ರೂ ಮನ್ಸಾಗಿತ್ತಾ? ಅಪ್ಪನಿಗಿಂತ ಮುಂಚೆ ನಿಜ ಹೇಳ್ಬೇಕು. ಅಪ್ಪನಿಗಿಂತ ಮುಂಚೆ ಯಾರಾದ್ರೂ ಮುಂಚೆ ಇಷ್ಟ ಇದ್ರಾ ಹೇಳಮ್ಮ? ನಿಂಗಿದ್ರೇನಪ್ಪ? ಬಿಟ್ರೆ ಕೆಟ್ಟೆ ನಂಗೆ. ಬಿಟ್ರೆ ಕೆಟ್ಟೆ ನಂಗೆ. ನಿಜ ತಾನೆ? ಬಿಟ್ರೆ ಕೆಟ್ಟೆ. ಬಿಟ್ರೆ ಕೆಟ್ಟೆ. ಮೋಕ್ಷ ಇಲ್ಲ. ಬಾರಪ್ಪ ಸಮಯ. ಯಾರೋ ಒಬ್ರು ಬಂದಿದ್ರಲ್ಲ ಅದಕ್ಕೆ ಮುಟ್ಬಿಟ್ಟು ನಮ್ಮ ಅಪ್ಪನೇ ಸಾಕದ. ಮುಂಚೆ ಯಾರಾದ್ರೂ ಬಂದಿದ್ರಂತ ಯಾರೋ ನಾಚಿಕೆ ನೋಡ್ರಿ. ಸತ್ತೋದ್ನ ನಾಳೆ ಅಮ್ಮ ಅವನ ಜೊತೆ ಮದ್ವೆ ಆಗಿದೆ ನಮ್ಮ ಕತೆ ನಂದು. ಆಯ್ತು ಇಷ್ಟ ಇರ್ಲಿ ಅವನು. ಯಾಕೆ ಎಣ್ಣೆಗಿರಾಕಿ ಇವ್ರು ಹೆಂಗ್ ಬಂದಿದ್ದ? ಕೆಂಪು ಟೋಪಿ. ಜುಟ್ಟಿಲ್ಲ. ಹೆಂಗ್ ಅಮ್ಮ ಅವ್ನು ಹೆಂಗ್ ಬಂದಿದ್ದ ಹೇಳಮ್ಮ? ಪಟ್ನೆ ಗಂಡು ಹೆಂಗ್ ಬಂದಿದ್ದ ಹೇಳಮ್ಮ ಪ್ಲೀಸ್ ಹೇಳಮ್ಮ. ಟೋಪಿ ಇಕ್ಕಂಡಿ ಹಿಂದಗಡೆ ಎಷ್ಟೊತ್ತು ಜಿಟ್ಟು
ಬಂದ ವಿಲನ್ ಜುಟ್ಟು ಬಂದ ಕೆಂಪ ಟೋಪಿ ಕಡ್ಡಿ ಹ್ಮ್. ಚೆನ್ನಾಗಿ ಹಾಲು ಅಷ್ಟೊತ್ತಿಗೆ ಸೇರಿಸಿದ್ದ ಅಣ್ಣಯ್ಯ ಏನ ಸರಯ್ಯ ಚಾಮುಂಡಿಗೆ ಮದುವೆ ಆಗಿದ್ದು ತಾನಾಗಿ ಸೇರಿಸಿದ್ದ ನಮ್ಮ ನಿಮ್ಮ ತಾತ ಎದ್ದಾಗ ನಿಮ್ಮ ಇನಕ್ಕೆಯ್ಯ ಕುಡ್ಕೊಂಬಂದ ಇಲ್ಲಿ ಕರ್ಕೊಂಡು ಹೊಂಟ ನಮ್ಮ ಬೇಗೂರು ಎಂಟಗೋದೇ ಕರ್ಕೊಂಬಂದಿದ್ದ ಕರ್ಕೊಂಡು ಹೊಂಟು ಅಂತ ಯಾಕೆ ಮಮ್ಮ ಅದ ಏ ಕರ್ಕೊಂಡು ಹೊಂಟ ಕುಡ್ಕೊಂಡ್ ಕೊಡ್ತೀಯ ನಾನು ವಸಂತಮ್ಮನ ಅಂತಾನ ವಸಂತಿನ. ಗೈಸ್ ನಮ್ಮ ಅಮ್ಮಗೆ ಎರಡು ಹೆಸರು ವಸಂತಿ ಎಲ್ಲ ಗೈಸ್ ನಮ್ಮ ಅಮ್ಮನ ಹೆಸರು. ಆಕ್ಚುಯಲ್ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ ಅಲ್ವೇನಮ್ಮ? ನಿನ್ನ ಹತ್ರ ಮದುವೆ ಆಗೋ ಟೈಮಲ್ಲಿ ಏನಿರ್ಲಿಲ್ವೋ ಆ ಹೆಸರು ಇಕ್ಬಿಟ್ಟವ್ರೆ ಲಕ್ಷ್ಮಿ ಅಂತ ಅಲ್ವಾ? ನೋಡಿ ಇವಾಗ ಗೊತ್ತಾಗ್ತಾನೆ ಲಕ್ಷ್ಮಿ, ಅದಕ್ಕೆ ಲಕ್ಷ್ಮಿನ ಹೆಸರು ಸಾಕಾಯ್ತು. ನೀನ್ ಹೇಳಪ್ಪ. ಅಮ್ಮ ಒಪ್ಕಂತು ಮದುವೆಗಿನ ಮುಂಚೆ ಯಾರೋ ಬಂದಿದ್ರಂತೆ, ನೀನ್ ಹೇಳು. ನಾನು ಇನ್ನೇನು ಹೇಳಿ, ಮುಂಚೆ ಒಪ್ಕೊಂಡಿಲ್ವಂತಲ್ಲ. ಅಲ್ಲ ಕಣಪ್ಪ, ಒಪ್ಕೊಂಡಿರಲ್ಲ ಗೊತ್ತು. ಮುಂಚೆ ಯಾವ್ದಾದ್ರು ಹಳೇದು ಎಕ್ಸು ಡಬಲ್ ಎಕ್ಸು ಡಬಲ್ ಎಕ್ಸ್ ಯಾವ ಇಲ್ಲ. ಹಂಗಂದ್ರೆ ಏನ್ ಹೇಳು? ಸೆಕೆಂಡು ಫಸ್ಟು ನೋಡ್ದೇನ್ರಿ, ಗೊತ್ತು ಕಣ್ರಿ. ಯಾವ್ದಿಲ್ಲ ಚೆನ್ನಾಗಿ ಹೇಳ್ತಿ ನೋಡ ಅವೆಲ್ಲ ಇವೆಲ್ಲ ಚೆನ್ನಾಗೆ ಜ್ಞಾಪಕ ನಿಂಗೆ ಇವೆಲ್ಲ ಚೆನ್ನಾಗಿ. ಇವಾಗ ಅವನ ಯಾರು ಕುಡಿತಾನೆ ಅಂದಲ್ಲ, ಇವ್ರು ಕುಡಿತಿರ್ಲಿಲ್ವ ಅವಾಗ? ಇವ್ರು ಕುಡಿಯಲ್ವಾ? ಕುಡಿತಿರ್ಲಿಲ್ಲ ಅವಾಗ. ಮತ್ತೆ ಇವಾಗಲೂ ಇಲ್ಲ. ಶ್ರೀರಾಮಚಂದ್ರನು ಒಳ್ಳೆ ರಾಮಚಂದ್ರ. ಇವಾಗ ಚೆನ್ನಾಗಿದೆಯಲ್ಲ ಹೇಳಪ್ಪ? ಚೆನ್ನಾಗಿದ್ದೀವಪ್ಪ. ಖುಷಿಯಾಗಿದ್ದಿ? ಹ್ಯಾಪಿನಾ? ಹ್ಯಾಪಿ. ನೀನು ನಗ್ತಿರಪ್ಪ ನೀನು. ಮಗ ನೋಡಲ್ಲ ಹೆಂಗೆ ಇದು ಮಾಡ್ಬಿಟ್ಟು. ನಿಂದ ಹೇಳಪ್ಪ. ಇವಾಗ ಅದೆಲ್ಲ ಬಿಟ್ಬಿಡು, ನಿನ್ ಕತೆ ಹೇಳು. ಮುಂದೆ ಹಳೇದು ಫಾಸ್ಟು ಡಬಲ್ ಎಕ್ಸು ಸಿಂಗಲ್ ಎಕ್ಸು 1, 2 ಹೈಸ್ಕೂಲು ಪ್ರೈಮರಿ ಸ್ಕೂಲು ನಮ್ಮ ಬರ್ದಿ ಸ್ಕೂಲು. ಸಿಂಗಲ್ ಪಂಗಲ್ ನಾವು ಕಣ್ಣೆತ್ ನೋಡಿದವ್ರಲ್ಲ. ನನಗೆ ತೋರಿಸಿದ್ದು ಒಂದೇ ಹೆಣ್ಣು ಅಂತ, ನಾನು ಮದುವೆ ಆಗಿದ್ದು ಒಂದೇ. ಅದಕ್ಕಿಂತ ಮುಂಚೆ ನೋಡಿದ್ದು ಒಂದೇ. ಆ ಅಮ್ಮನ ಬೇರೆ ಬೇರೆರಿಲ್ಲ. ನಾನು ಕಣ್ಣೆತ್ತು ಸಹ ನೋಡಲ್ಲ ಹಿಂಗೆ ಮ್ಯಾಲ್ಕಿ. ಸ್ಟಾರ್ಟಿಂಗ್ ಮದುವೆದಾಗ ಏನಂತ ಕರಿವೆ ಯಾರನ್ನ? ಅಮ್ಮನ. ಆವಾಗಲೂ ಹಂಗೆ ಕರಿತಿದ್ದು. ಏನಂತ? ನಾನೇನು ಹೋಗಿ ಬರ್ರಿ ಅನ್ನೋದಷ್ಟೇ, ಹೇಳ್ದೇನು ಕರೆದಿಲ್ಲ. ಯಾಕೆ ಕರೀಲ್ಲ ಹೆಸರು? ನೀನ್ ಕರಿತಿ ಗಂಗಬೇರು ಅಂತಿ. ನೀನೇನಂತಿ? ಸ್ವಾಮಿ ಸ್ವಾಮಿ ಮಹಾಪ್ರಭು ಮಹಾನಾಥ. ಆಮೇಲೆ ಮಹಾಪ್ರಭು ಸ್ವಾಮಿ ನನ್ನ ಕೆಣಕುದ್ರು ನೋಡ್ದೆ ಅಂದ್ರೆ ಹೆಂಗೆ ಹೇಳ್ತೀನಿ. ಕೆಣಕಪ್ಪ ನೋಡೋಣ, ಕೆಣಕಪ್ಪ ನೋಡೋಣ. ಕೆಣಕ್ತಿ ಬಿಡ. ಹೊಸ ವರ್ಷ ಪೂಜೆ ಗೀಜೆ ಆತವು ಅಂತ. ಪೂಜೆ ಆದವು ಅಂತ. ಗೈಸ್ ಗ್ರೇಟ್ ಲವ್ ಸ್ಟೋರಿ ಇವ್ರದ್ದು. ನಾವು ಅಪ್ಪ ನೋಡಿರೋದು ಒಂದೇ, ಆಗಿರೋದು ಒಂದೇ ಅಂತೆ. ಸುಮ್ಮನೆ ಒಂಥರ ಕಾಮಿಡಿ ಚೆನ್ನಾಗಿರ್ತದೆ ಇದೆಲ್ಲ ಕೇಳಕ್ಕೆ ಅವ್ರ ಕಾಲದಾಗೆ ಅಷ್ಟೇನೆ. ನೋಡ್ರಿ ಇದು ನಿಜನ ಸುಳ್ಳು ಹೇಳಪ್ಪ. ನೀವೆಲ್ಲ ಹೇಳಿದ್ದು ನಿಜ ತಾನೇ? ಸತ್ಯ ತಾನೇ? ಮದುವೆ ಆದಾಗ ಎಷ್ಟು ಕೆಜಿ ಇದ್ದೆ? ಏನು ಇದ್ದೆ ಒಂದು 70 kg ಅಲ್ವಾ? ಡ್ರಮ್ ಇದ್ದಂಗಿದ್ದಿ. ಬಾಕ್ಲಿಗೆ ಹಿಡಿತಿರ್ಲಿಲ್ಲ. ನಮ್ಮ ಮನೆ ಜಂತ ಮನೆ, ಚಿಕ್ಕದು ಡೋರು, ಹಿಂಗ್ ಬರ್ಬೇಕಾಯ್ತು ಅಡ್ಡ, ಹಿಂಗ್ ಬರ್ಬೇಕಾಯ್ತು ಹಿಂಗ್ ಒಳಿಕೆ ತಾನೇ? ನಿಜ ನೀನು ಒಪ್ಕೊಳಮ್ಮ. ದಪ್ಪ ಇದೆ ಅಲ್ಲಿ ಫೋಟೋದಾಗ 16 ವರ್ಷಕ್ಕೆ ಅಷ್ಟು ದಪ್ಪ ತಿಂದಿ. ಇಲ್ಲಿ ಬಂದ್ ಪಾಪ ಹಸಿ ಸಗಣಿ ಬಾಚ್ ಸ್ವರ್ಗ ಹೋಗಿದ್ದಿ ನೋಡಿ. ನಿನ್ ಮಕ್ಕ ನೋಡಕತ್ತದ ನಿಮ್ಮವ್ವ ಮಾಲಾಶ್ರೀ ಅಂತ ನಿನ್ನ. ಯಾವ ಆ್ಯಂಗಲ್ ಮಾಲಾಶ್ರೀ ಇದೆ ಗೊತ್ತಿಲ್ಲ ನೀನು. ಮದುವೆ ಫೋಟೋದಾಗ ಹಂಗೆ ಕಾಣ್ತೀವಿ ಒಂಥರ, ಆದ್ರೆ ಈ ಆ್ಯಂಗಲಲ್ಲಿ ಯಾಕೋ ಸರಿ ಕಾಣಿದಲ್ಲ ನೀನು. ಏನೋ ಒಂಥರ ಚೇಂಜ್ ಆಗ ನಿನಗೆ. ಏನಾಗದೆ ಇದ್ದಂಗೆ ಎದ್ದು ಬಿಡ್ತದ ಮಕ್ಕ. ಇರ್ಬೇಕು ನೋಡು ಮತ್ತೆ ಮೆಕ್ಕೆ ಕಟ್ ಮನೆಕೋಬೇಕು ನಿದ್ದೆ ರಾತ್ರಿ ಗಾಯ್ಸ್. ಅಷ್ಟೇನೆ ಇವ್ರದ್ದು ಒಂಥರ ಚೆನ್ನಾಗಿತ್ತು ಅಷ್ಟೇನೆ, ಇನ್ನೇನಿಲ್ಲ. ಲವ್ ಸ್ಟೋರಿ ಮುಂಚೆ ನಮ್ಮ ಅಮ್ಮಂಗೆ ಯಾವುದೋ ನೋಡಕ್ ಬಂದಿದ್ರಂತೆ. ಹೋಗ್ದಟ್ಟ ನಮ್ಮ ಅಮ್ಮಗೆ ಯಾವ್ದು ಮಕ್ಕಿ ತುಪ್ಪಕ್ಕ ನಂಗೆ ನೀವೇ ಕೇಳಿದಿರಾ. ನಮ್ಮ ಅಪ್ಪಂಗೆ ಯಾವುದೋ ಇಲ್ವಂತೆ. ಇತ್ತು ನನಗೆ ಗೊತ್ತು, ಆದರೆ ಪಾಪ ವಿಡಿಯೋದಲ್ಲಿ ಹೇಳಕ್ ನಾಚ್ಕೊಂತದೆ. ಒಂದಿಲ್ಲ ಒಂದು ದಿವಸ ಮೈ ಬಿಡಿಸ್ತೀನಿ. ನಿಂಗೆ ಗೊತ್ತಾವಮ್ಮ? ಅಪ್ಪ ಎಲ್ಲ ಸೈಕಲಾಗೆ ಯಾಪಸ್ಕೋ ಪಕ್ಕದವ್ರಾಗೆ ಇಲ್ವಾ? ನೋಡ್ದೇನ್ರಿ? ನೋಡೆ ತಾಯಿ ಕಲ್ಲಿಯ ತಾಯಿ ಅಮ್ಮ ನೋಡಿ ಎಷ್ಟು ನಂಬದೆ. ಆ ಥರ ಎಲ್ಲ ಮಾಡಿದಲ್ವಮ್ಮ ನಿಮ್ಮ? ಯಾಕೆ ನೀನ್ ಸಿಕ್ಕಿದೆ ಪುಣ್ಯ ಅಂತಿ ಅಪ್ಪಂಗೆ? ಗೈಸ್ ಅಷ್ಟೇ ಅವ್ರು ಜಾಸ್ತಿ ಫೀಲಿಂಗ್ ಹೋಗ್ತಾರೆ ಇವಾಗ. ನಾಳೆ ಮದುವೆ ಫೋಟೋ ಹಾಕ್ತೀನಿ ನೋಡ್ಕೊಳ್ರಿ. ಬೇಕು ಅಂದ್ರೆ ಕಮೆಂಟ್ ಮಾಡ್ರಿ, ಇಲ್ಲ ಅಂದ್ರೆ ಹಾಕಕ್ ಹೋಗಲ್ಲ. ಒಂದು 20-25 ಇದಾವೆ.